ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ನನ್ನ ಎರಡನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿವಸ ಆಯಿತು ವಿಡಿಯೋ ಮಾಡಿ. ಇವತ್ತು ತುಂಬ ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮತ್ತು ಯಾರ್ಯಾರು ಬಂದು ಹೊಸ್ದಾಗಿ ನೋಡ್ತಿದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ. ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ಫುಲ್ ವಿಡಿಯೋ ಇಲ್ಲೇ ಇರೋ ಎಲ್ಲಿ ಬಂದೀನಿ ಅಂತ ನಿಮಗೆಲ್ಲರೂ ಒಂದು ಕುತೂಹಲ ಇರ್ಬೋದು. ತುಂಬ ಒಳ್ಳೆ ಪ್ಲೇಸು, ನಮ್ಮ ಇಂಡಿಯಾದಲ್ಲೇ ಫೇಮಸ್ ಆಗಿರೋ ಕೆರೆ ಇರೋವಂಥ ಜಾಗದಲ್ಲಿ ಬಂದಿದ್ದೀನಿ. ನಿಮಗೆ ಒಂದು ಐಡಿಯಾ ಬಂದಿರಬೇಕು ಯಾವುದಪ್ಪ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀನಿ. ಮತ್ತು ಆ ಕೆರೆ ಹತ್ರನೇ ಇರೋವಂಥ ದೇವಸ್ಥಾನ ಇದು. ಸಖತ್ತಾಗಿದೆ ನೋಡಿ. ಫ್ರಂಟು ತುಂಬ ಚೆನ್ನಾಗಿದೆ. ಬ್ಯಾಗ್ ಬಂದು ವಿಡಿಯೋ ಮಾಡ್ತಿದ್ದೀನಿ, ಯಾಕಂತ ಗೊತ್ತಲ್ಲ. ಮತ್ತು ಗೈಸ್ ನೋಡಿ ತೋರಿಸ್ಬಿಡ್ತೀನಿ. ನೋಡಿದ್ರಲ್ಲ, ನಾನು ಬಂದಿರೋದು ಸುಳೆಕೆರೆಗೆ. ಇದು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಕೆರೆ, ಮತ್ತು ಏಷ್ಯಾದಲ್ಲೂ ಸೆಕೆಂಡೇ ಅನಿಸುತ್ತೆ. ನನಗೆ ಅಷ್ಟೊಂದು ಗೊತ್ತಿಲ್ಲ ಇದರ ಬಗ್ಗೆ. ಮೋಸ್ಟ್ಲಿ ಏಷ್ಯಾದಲ್ಲೂ ಸೆಕೆಂಡೇ, ಆದರೆ ಇಂಡಿಯಾದಲ್ಲಿ ಮಾತ್ರ ಸೆಕೆಂಡ್ ಲಾರ್ಜೆಸ್ಟ್ ಕೆರೆ ಇದು. ಫಸ್ಟ್ ಯಾವುದಂತ ನನಗಂತೂ ಗೊತ್ತಿಲ್ಲ. ಇದು ಅಲ್ಲೇ ಪಕ್ಕದಲ್ಲೇ ಇರುವಂಥ ದೇವಸ್ಥಾನ. ಇದು ಸಿದ್ದೇಶ್ವರ ದೇವಸ್ಥಾನ ಅಂತ, ತುಂಬ ಫೇಮಸ್ ದೇವಸ್ಥಾನ. ಬರೋರೆಲ್ಲ ಇಲ್ಲಿ ಬಂದೇ ಹೋಗ್ತಾರೆ. ಮತ್ತು ಇಲ್ಲಿ ಬೈಕು ಅವೆಲ್ಲ ಪೂಜೆ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೋಡಿ ದೇವಸ್ಥಾನ ಸುಳೆಕೆರೆ ಸಿದ್ದೇಶ್ವರ ದೇವಸ್ಥಾನ ನೋಡ್ಕೊಳ್ಳಿ. ನಮ್ಮದು ಫುಲ್ ತೋರಿಸ್ತೀನಿ. ಬಂದಿನ ಮೇಲೆ ಎಲ್ಲ ಥರದ್ದು ಮಾಡಬೇಕು, ಯಾವುದು ಬಿಡಬಾರ್ದು. ತುಂಬ ಜನ ಇದ್ದಾರೆ, ಅದಕ್ಕೆ ಮಾತಾಡ್ತಿಲ್ಲ, ಎಲ್ಲ ಮಾತಾಡ್ತಿದ್ದೀನಿ, ಕ್ಷಮಿಸ್ಬಿಡಿ. ಮತ್ತು ಗಾಯ್ಸ್, ಇದು ಸುಳೆಕೆರೆಯಲ್ಲಿ ನೋಡಿ ಶಾಂತಿ ಸಾಗರ ಮೀನು ಮರಿ ಪಾಲನಾ ಕೇಂದ್ರ. ಇಲ್ಲಿ ಎಲ್ಲ ಥರದ್ದು ಮೀನು ಸಿಗತ್ತೆ ಅಂತೆ. ಬೇಕಾದರೆ ಬನ್ನಿ ತಗೊಳ್ಳಿ. ನೋಡಿ ಎಲ್ಲ ಥರದ ಮೀನು ಸಾಕ್ತಿದ್ದಾರೆ, ಬಂದು ತಗೊಳ್ಳಿ. ಇಲ್ಲೇ ಕೆರೆ ಪಕ್ಕನೇ ಸಾಕ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಸಾಕ್ತಾ ಇರೋದೆಲ್ಲ ಕಾಣ್ತಾ ಇದೆ. ಅಲ್ಲೆಲ್ಲ ಕೆರೆ ಥರ ಒಂಥರ ತೊಟ್ಟಿ ಥರ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಅನಿಸುತ್ತೆ. ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಮನ್ನ. ಮತ್ತು ಅಲ್ಲಿ ಕಾಣಿಸ್ತಿದೆ ನೋಡಿ ಗೈಸ್, ಅದು ಚಾನಲ್ಲು, ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಕರ್ಕೊಂಡೋಗ್ತೀನಿ ನಿಮ್ಮ. ಅಲ್ಲಿ ತುಂಬ ಫಿಲಮ್ಸ್ ಎಲ್ಲ ಶೂಟ್ ಆಗಿದ್ದಾವೆ. ಮತ್ತು ಅಲ್ಲಿ ಫೋಟೋ ಶೂಟ್ ಮಾಡಿಸಿದ್ರೆ ಸಖತ್ತಾಗಿ ಬರ್ತವೆ ಫೋಟೋಸು. ಪಕ್ಕ ಎಲ್ಲ ತುಂಬ ಅಡಿಕೆ ತೋಟಗಳೆಲ್ಲ ಇದ್ದಾವೆ, ಅದರಿಂದ ತುಂಬ ಚೆನ್ನಾಗಿ ಬರ್ತವೆ. ಅಲ್ಲೆಲ್ಲ ಕರ್ಕೊಂಡೋಗ್ತೀನಿ ನೋಡಿ. ಇದೆ ಸುಳೆಕೆರೆ, ಅದರ ಪಕ್ಕನೇ. ಇದು ಬಂದು ಸಂತೆಬೆನ್ನೂರಿಂದ ಬರೋ ದಾರಿಯಲ್ಲೇ ಪಕ್ಕನೇ ಇದೆ. ಯಾರಿಗಾದರೂ ಬೇಕಂದರೆ ಬಂದು ತಗೊಳ್ಳಿ, ಕಮ್ಮಿಗೆ ಹಾಕ್ಕೊಡ್ತಾರೆ ಅನ್ಸುತ್ತೆ. ದೇವಸ್ಥಾನ ತೋರಿಸಿದ್ನಲ್ಲ, ಅದರದ್ದು ಎಂಟ್ರೆನ್ಸ್ ಇದು. ಮೇಲ್ಗಡೆ ಕಾರ್ಗಳು ಹೋಗ್ಬೋದು, ಮತ್ತು ಕಾರ್ಗಳನ್ನ ಕೆಳಗಡೆ ಪಾರ್ಕ್ ಮಾಡಿ ಹೋಗ್ಬೋದು. ನನ್ನ ಸಜೆಷನ್ ಏನಂದರೆ ಮೇಲೆ ಕಾರ್ಗಳೇ ತೊಗೊಂಡೋಗಿ, ಅಲ್ಲೆಲ್ಲ ಜಾಗ ಇದೆ, ಎಲ್ಲ ಊಟ ಮಾಡೋಕ್ಕೆಲ್ಲ ಜಾಗ ಇದೆ. ಯಾರಾದರೂ ಇಲ್ಲಿ ಪಿಕ್ನಿಕ್ಕಿಗೆ ಅಂತ ಬಂದರೆ, ಕೆರೆ ಅಂತ ನೋಡೋಕ್ಕಂತ ಬಂದರೆ, ಮೇಲೆ ಏನಾದರೂ ವೆಹಿಕಲ್ಸ್ ಬಂದರೆ ಮೇಲೆ ಹೋಗಿ ನಿಲ್ಲಿಸಿ, ಅಲ್ಲೇ ಊಟ ಮಾಡೋಕ್ಕೆಲ್ಲ ಜಾಗ ಇದೆ, ನೀರಿಗೆಲ್ಲ ಫೆಸಿಲಿಟಿ ಇದೆ, ಊರಕ್ಕೆಲ್ಲ ಫೆಸಿಲಿಟಿ ಇದೆ. ಚೆನ್ನಾಗಿದೆ ಪ್ಲೇಸು, ಹೋಗಿ ನೋಡ್ಕೊಂಬನ್ನಿ. ಅದು ಸಿದ್ದೇಶ್ವರ ದೇವಸ್ಥಾನ. ಮತ್ತು ಅಲ್ಲಿಂದ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಕೆರೆದು ಮತ್ತು ಆ ಕಡೆ ಪಕ್ಕದ್ದೆಲ್ಲ. ಅವೆಲ್ಲ ಎಂಜಾಯ್ ಮಾಡಿ ಬಂದು. ಮತ್ತು ಇಲ್ಲಿ ದೇವಸ್ಥಾನದ್ದು ಜಾತ್ರೆ ನಡೆಯುತ್ತೆ ಅನಿಸುತ್ತೆ, ಅದರದ್ದು ತೇರೋದು. ಕಾಣಿಸ್ತಿಲ್ವಾ? ಕಾಣಿಸ್ತಿದೆ ನೋಡಿ. ಮತ್ತು ಇದು ಎಂಟ್ರೆನ್ಸ್ ಇದು. ಮತ್ತು ನೋಡಿ ಗೈಸ್, ಆಗಲೇ ನಿಮಗೆ ದೇವಸ್ಥಾನ ಎಲ್ಲ ತೋರಿಸಿದ್ನಲ್ಲ, ಆ ದೇವಸ್ಥಾನ ಅದೇ ಕಾಣಿಸ್ತಿದೆ ನೋಡಿ, ಗೋಲ್ಡ್ ಕಲರು. ಆ ದೇವಸ್ಥಾನದಿಂದ ಹಂಗೆ ಕೆಳಗಡೆ ಬಂದರೆ ಅಲ್ಲೇ ಸುಳೆಕೆರೆ ಕೆರೆ ಇದೆ. ಆ ಕೆರೆಯಿಂದ ಕೆಳಗೆ ಬಂದರೆ ಇಲ್ಲೇ ಇದನ್ನು ತೊಟ್ಲು ಅಂತಾರೆ. ಇದು ಚಾನಲು, ನೀರು ಬಿಡೋಕ್ಕೆಲ್ಲ ಮಾಡಿರೋವಂಥ ಚಾನಲು. ಈ ತಿಂಗಳಲ್ಲಿ ತುಂಬ ನೀರು ಬಿಡ್ತಾರೆ, ಯಾಕಂದರೆ ಬೇಸಿಗೆ ಎಲ್ಲ ರೈತರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಟೈಮಲ್ಲಿ ಬಿಡ್ತಾರೆ. ಇದು 2-3 ಕಡೆ ಆಗಿರೋವಂಥ ಚಾನಲು. ಆ ಕಡೆ ಸ್ವಲ್ಪ ಕಮ್ಮಿ ನೀರು ಆಯಿತು ಅಂದರೆ ಈ ಕಡೆ ಜಾಸ್ತಿ ಬಿಡ್ತಾರೆ. ಮತ್ತು ಅಲ್ಲಿ ಮೀನುಗಳೆಲ್ಲ ಸಿಗ್ತವೆ ಅಂತ ಹೇಳಿದ್ನಲ್ಲ, ಅವೆಲ್ಲ ಹೊಂಡಗಳು ಇವು.
ಮೀನೆಲ್ಲ ಸಾಕಿರೋಂಥ ಹೊಂಡಗಳು. ಯಾರಿಗಾದರೂ ಮೀನು ಹೊಂಡ ಮಾಡಿ ಮೀನನ್ನ ಸಾಕಬೇಕು ಅಂತ ಇಷ್ಟ ಆಗೋರು ಇಲ್ಲಿ ಬರ್ರಿ ಸೂಳೆಕೆರೆಗೆ. ಸೂಳೆಕೆರೆ ಹತ್ರನೇ ತುಂಬ ಮೀನುಗಳಿದ್ದಾವೆ, ತುಂಬ ವೆರೈಟಿ ಮೀನ್ಸ್ಗಳಿದ್ದಾವೆ. ಎಲ್ಲ ಬಂದು ತೊಗೊಂಡೋಗಿ ಸಾಕ್ಕೊಳ್ಳಿ ಮತ್ತು ಒಳ್ಳೆ ದುಡ್ಡು ಮಾಡ್ಕೊಳ್ಳಿ, ಅದು ಒಂದು ಬಿಸ್ನೆಸ್ಸೇ. ಮತ್ತು ಸುತ್ತಲೂ ಒಳ್ಳೆ ಗ್ರೀನರಿ ಇದೆ ಇಲ್ಲಿ ನೋಡಿ. ಇದು ಬೇಸಿಗೆ ಅಂತಲೇ ಅನಿಸಲ್ಲ, ಆ ರೇಂಜಲ್ಲಿ ಗ್ರೀನರಿ ಇದೆ. ಯಾಕಂದರೆ ಇದು ಸೂಳೆಕೆರೆಯ ಮಹಿಮೆ ಅನ್ಕೋಬೇಕು. ಫುಲ್ ತುಂಬಿದೆ. ನಮ್ಮ ಇಂಡಿಯಾದಲ್ಲೇ ಸೆಕೆಂಡ್ ಕೆರೆ ಅಂದರೆ ಎಷ್ಟು ತುಂಬೋದು, ಎಷ್ಟು TMC ನೀರು ತುಂಬೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಇಲ್ಲಿರೋ ರೈತರು ತುಂಬ ಪುಣ್ಯವಂತರೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಚಿತ್ರದುರ್ಗದವನಾಗಿರೋದ್ರಿಂದ ಅಷ್ಟೊಂದು ನೀರು ಇಲ್ಲ ಆ ಕಡೆ ಸೈಡು. ಈ ಕಡೆ ಕೆರೆಯಿಂದ ತುಂಬ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ರೈತರು ನೋಡಿ, ಈ ಕಡೆ ಎಲ್ಲ ತುಂಬ ಅಡಿಕೆ ಬೆಳೆ ಅಂತ ಕಾಣುತ್ತೆ. ಫುಲ್ಲು ಆ ಕಡೆ ಎಲ್ಲ ಫುಲ್ ಅಡಿಕೆನೇ, ಫುಲ್ ಅಲ್ಲಿವರೆಗೂ ಅಡಿಕೆ ಇದೆ. ಈ ಕಡೆ ನೋಡಿ ಮಾವುಗಳೆಲ್ಲ ಇದೆ, ಅದರಿಂದನೇ ತುಂಬ ಅಟ್ರಾಕ್ಟಿವ್ ಇಲ್ಲಿರೋದು. ಮತ್ತು ಇದು ಬೆಟ್ಟ ನೋಡಿ ಸಖತ್ತಾಗಿದೆ. ಇದು ಮೊಬೈಲಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ ಅನಿಸುತ್ತೆ, ಇಲ್ಲಿ ಮಾತ್ರ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಅದು ನೋಡಿ. ನೀರು ನೋಡಿ. ಮತ್ತು ಇನ್ನೊಂದು ಏನಂದರೆ, ನೀರು ತುಂಬ ರಭಸವಾಗಿ ಹರಿತಾ ಇರೋದ್ರಿಂದ ಯಾರಿಗಾದರೂ ನೀರು ಕಂಡ್ರೆ ಭಯ, ಇಲ್ಲ ತಲೆ ತಿರುಗೋದು, ಆ ಥರ ಏನಾದರೂ ಆದರೆ ಇಲ್ಲಿ ಬರೋಕ್ಕೆ ಹೋಗಬೇಡಿ. ಅಲ್ಲೇ ಗೇಟ್ ಥರ ಮಾಡಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ. ನೋಡಿ ತುಂಬ ರಭಸವಾಗಿದೆ. ಎಲ್ಲಾದರೂ ಮಿಸ್ಸಾಗಿ ಜಾರು ಬಿದ್ದರೆ ಮುಗೀತು. ಎಲ್ಲಾದರೂ ತುಂಬ ಎದುರೋರು ಕೆಲವರಿಗೆ ಅನಿಸುತ್ತೆ ಏನು ಹೆದರಿಕೆ ಆಗಲ್ಲ ಅಂತೇಳಿ, ಆದರೆ ಇನ್ನು ಕೆಲವರು ತುಂಬ ಹೆದರ್ತಾರೆ. ಅಂಥವ್ರು ಇಲ್ಲಿ ಬರೋಕ್ಕೆ ಹೋಗಬೇಡಿ. ಮತ್ತು ಈ ಕಡೆ ಬಿದ್ದರೆ ಈ ಕಡೆನೂ ಹೋಗ್ತೀರಾ, ಈ ಕಡೆನೂ ಸಿಕ್ಕಾಪಟ್ಲೆ ಆಳ ಇದೆ. ಏನು ಒಂದು 30-40 ಮೀಟ್ರ್ ಏನೋ ಇದೆ. ನಿಜವಾಗ್ಲೂ ಬಿದ್ದರೆ ಹೋಗ್ತೀರಾ, ಹುಷಾರಾಗಿರಿ ಬಂದು ನೋಡೋರು. ಮತ್ತು ಇಲ್ಲಿ ಸಿಕ್ಕಾಪಟ್ಲೆ ಗ್ರೀನರಿ ಆಗಿರೋದ್ರಿಂದ ಸಿಕ್ಕಾಪಟ್ಲೆ ಚೆನ್ನಾಗಿರುತ್ತೆ ನೋಡಿ. ಸುತ್ತಲೂ ಒಂದು ನೋಡಿ ನೀರಿರೋದ್ರಿಂದ ಅಷ್ಟೇ ಇದು. ಇಲ್ಲಿ ಬರೋರು ತುಂಬ ಹುಷಾರಾಗಿರ್ಬೇಕು. ನೀರು ಮಾತ್ರ ರಭಸವಾಗಿ ಹರಿತಿದೆ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ, ಅಷ್ಟೇ ಡೇಂಜರ್ ಆಗಿದೆ ಅಂತ ಹೇಳ್ತೀನಿ ನಾನು. ಇದಂತೂ ಪಕ್ಕ. ಏನಾದರೂ ಈ ಕಡೆ ಬಿದ್ದರೆ ಹೋಯ್ತು, ಉಳಿಯಲ್ಲ. ಬಿದ್ದರೆ ಅಂತೂ ಉಳಿಯಲ್ಲ, ಅದಂತೂ ಪಕ್ಕ. ಇದು ಎಲ್ಲ ಟೈಮ್ ಇರೋಲ್ಲ, ಇಂಥ ಬೇಸಿಗೆ ಟೈಮಲ್ಲಿ ಮಾತ್ರ ಬಿಡೋದು. ಥರ ನೋಡೋಕ್ಕೆ ಈ ಟೈಮ್ ಮಾತ್ರ ಸೂಪರ್. ಈ ಕಡೆ ಎಲ್ಲ ವ್ಯೂಸ್ ಸಖತ್ತಾಗಿದೆ. ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು, ಜನರೆಲ್ಲ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಅಲ್ಲಿ ಕಂಬಿ ಕಾಣ್ತಿದ್ದಾವಲ್ಲ, ಅಲ್ಲಿಂದಾನೇ ಜನರೆಲ್ಲ ಆ ಕಡೆ ಹೋಗಿ ನೋಡೋದು. ಈ ಕಡೆ ಯಾವುದೇ ಕಂಬಿಗಳಿಲ್ಲ, ಇಲ್ಲಿಂದ ಸುಮ್ಮನೆ ಹರ್ಕೊಂಡು ಬರುತ್ತೆ. ಈ ಕಡೆ ಎಲ್ಲ ಬರೋಕ್ಕೆ ಹೋಗ್ಬಿಡಿ, ತುಂಬ ರಿಸ್ಕು ಈ ಕಡೆ ಬಂದರೆ. ಮತ್ತು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಎಲ್ಲಿವರೆಗೂ ಯಾವ ಕಂಬಿನೂ ಇಲ್ಲ. ಇಲ್ಲಿ ಬಿದ್ದರೆ ಇನ್ನೇನು ಮುಗೀತು, ಹೋಗ್ತಾ ಇರೋದೆ. ತುಂಬ ಚೆನ್ನಾಗಿ ಈಜಾಡೋರು ಮಾತ್ರ ಬರ್ತಾರೆ ಇಲ್ಲಿ, ಈಜಾಡ್ಕೊಂಡು ಹೋಗ್ತಾರೆ. ಮತ್ತು ಏನು ಗೊತ್ತಾ ಗೈಸ್, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ವೀಡಿಯೋಸ್ ಮಾಡೋಕ್ಕೆ. ಇದು ನಂದು ಸೆಕೆಂಡ್ನೇ ವೀಡಿಯೋ ಆಗಿರೋದ್ರಿಂದ ತುಂಬ ಸೈನ್ ಆಗ್ತಿದೆ. ಮತ್ತು ಜನರ ಹತ್ರ ಹೋಗಿ ಮಾತಾಡೋಕ್ಕೆ ಒಂಥರ ಆಗ್ತಿದೆ. ಇನ್ನು ಮುಂದೆ ಹೋಗ್ತಾ ಇದ್ದಂಗೆಲ್ಲ ನಾನು ಎಲ್ಲರ ಜೊತೆನೂ ಮಾತಾಡಿಕೊಂಡು ಒಳ್ಳೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೀವು ನನಗೆ ಇಷ್ಟೊಂದು ಕಷ್ಟಪಡ್ತಾ ಇರೋದ್ರಿಂದ ಯಾವ ಥರ ಹೆಲ್ಪ್ ಮಾಡಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ನನಗೆ ಅಷ್ಟೇ ಸಾಕು. ಮತ್ತು ಒಳ್ಳೆ ಪ್ಲೇಸಿಗೆ ಹೋಗಿ ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಇಲ್ಲಿಂದು ಇದು ಬಂದು ಫ್ರಂಟ್ ಹಿಂಗೆ ಒಳಗೋದ್ರೆ ಫುಲ್ಲು ಕೆರೆ ಸಿಗುತ್ತೆ. ಮತ್ತು ಆ ಕಡೆ ಈ ಕಡೆ 2 ಶಾಪ್ಗಳಿದ್ದಾವೆ, ತುಂಬ ಎಕ್ಸ್ಪೆನ್ಸಿವ್ ಇದ್ದಾವೆ. ನೋಡಿ ತಗೊಳ್ಳಿ, ಏನು ತಗೊಳ್ಳೋದಾದ್ರೆ ಇಲ್ಲಿ ಇದು ಫ್ರಂಟು ಇದೆ ಶಾಪು. ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ. ಇನ್ನೂ ತಗೊಂಡಿದ್ರು ನೋಡಿ ತಗೊಳ್ಳಿ. ಮತ್ತು ವಾಶ್ರೂಮಿಗೆ ಹೋಗೋದಾದ್ರೆ ಮೇಲೆ, ಮತ್ತು ಅಲ್ಲೇ ಟಿಕೆಟ್ ಮಾಡೋದು ಬೋಟಿಂಗ್.
ಬೋಟ್ಗಳೆಲ್ಲ ಇಲ್ಲೇ ಇದ್ದಾವೆ. ಅದು ಸ್ಪೀಡ್ ಬೋಟ್ ಅಂತ, ಅದಕ್ಕೆ ಒಂದು 200 ರೂಪಾಯಿ. ಆ ಕಡೆ ಇನ್ನೊಂದು ತೆಪ್ಪ ಇದೆ, ಅದರಲ್ಲಿ 120 ರೂಪಾಯಿ. ಮತ್ತು ಗೈಸ್ ಫೋಟೋ ಶೂಟಿಗೆ ಇದೊಂದು ಒಳ್ಳೆ ಪ್ಲೇಸ್ ಇದೆ. ಸೂಳೆಕೆರೆ ಎಂಟ್ರೆನ್ಸಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇದು ಯಾವುದೋ ಗೊತ್ತಿಲ್ಲ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಸಖತ್ತಾಗಿದೆ ಪ್ಲೇಸು. ಮತ್ತು ಇಲ್ಲಿ ಫೋಟೋ ಶೂಟಿಗೆ ಅಂತ ಬರೋರು ಬೋಟಿಂಗಿಗೆ ಒಂದು ಬೋಟಿಗೆ 1500 ಕೊಡಬೇಕು ಫೋಟೋ ಶೂಟಿಗೆ ಅಂತ ಬರೋರು. ಮತ್ತು ಫೋಟೋ ತೆಗಿಯೋರಿಗೆ ಒಂದು ಬೋಟು ಒಟ್ಟು 3000 ಚಾರ್ಜ್ ಮಾಡಬೇಕು. ಅದಕ್ಕೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಔಟ್ಸೈಡೇ ತುಂಬ ಇದೆ ಪ್ಲೇಸಸ್ಸು. ಅಲ್ಲಿ ನೋಡಿ, ಇವೆಲ್ಲ ಫುಲ್ಲು ಫ್ರೀ ಇರುತ್ತೆ, ಏನು ಚಾರ್ಜ್ ಮಾಡಬೇಡಿ, ಬನ್ನಿ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿ. ಇದಕ್ಕಿಂತ ಒಳ್ಳೆ ಪ್ಲೇಸ್ ಏನಿಲ್ಲ. ಎಲ್ಲ ಕುತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ಬೋದು. ಮತ್ತು ಇವೆಲ್ಲ ಸಖತ್ತಾಗಿದೆ. ಇಲ್ಲಿಂದನೇ ಫ್ರಂಟು ಫುಲ್ಲು ಸಮುದ್ರ ಹತ್ರನೇ ಕಾಣುತ್ತೆ ಈ ಕೆರೆ. ತುಂಬ ದೊಡ್ಡ ಕೆರೆ, ಬನ್ನಿ ನೋಡಿ. ಏನೇನು ಫೀಸ್ ಇಲ್ಲ, ಫುಲ್ಲು ಫ್ರೀ ಇರುತ್ತೆ. ಬೋಟಿಗೆ ಹೋದರೆ ಮಾತ್ರ ಫೀಸ್ ಮಾಡ್ತಾರೆ. ಸೂಳೆಕೆರೆ ಮುಗೀತು ಫೋಟೋಶೂಟು. ಅಲ್ಲಿ ಮುಗಿಸ್ಕೊಂಡು ಈಗ ಸೂಳೆಕೆರೆಯಿಂದ ಒಂದು 10-12 ಕಿಲೋಮೀಟ್ರ್ ದೂರ ಇರೋ ಬಸವಪಟ್ಟಣಕ್ಕೆ ಬಂದಿದ್ದೀವಿ. ಇಲ್ಲೂ ತುಂಬ ಸಖತ್ತಾಗಿರೋ ಪ್ಲೇಸ್ಗಳಿದ್ದಾವೆ, ಅದಕ್ಕೆ ಬಂದಿದ್ದೀವಿ. ಫೋಟೋಶೂಟಿಗೆ ಯಾವುದೇ ಥರದ್ದು ದುಡ್ಡಿಲ್ಲ, ಇಲ್ಲೂ ಫುಲ್ಲು ಫ್ರೀ. ಫೋಟೋಶೂಟ್ ಮಾಡಿಸಿ, ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು, ಮತ್ತು ಯಾವುದೇ ಕಾಸ್ಟ್ ಇಲ್ಲ, ಫುಲ್ಲು ಫ್ರೀ ಇದೆ. ಮತ್ತು ನಿಮಗೆ ಸ್ವರ್ಗ ತೋರಿಸ್ಬೇಕಾ? ಬನ್ನಿ ತೋರಿಸ್ತೀನಿ ನೋಡಿ. ಯಾವ ಥರ ವ್ಯೂಸ್ ಇದೆ ಅಂದರೆ, ವೈಬ್ಸ್ ಇದೆ ಅಂದರೆ, ಚಿಂದಿ ಚಿತ್ರಾನ್ನ ಸಖತ್ತಾಗಿದೆ. ಬಸವಪಟ್ಟಣ ಇದು ದೇವಸ್ಥಾನ, ದುರ್ಗಾಂಬ ದೇವಸ್ಥಾನ ಬೆಟ್ಟ ಇದು. ಅಲ್ಲಿಂದ ಮಾತ್ರ ಸಖತ್ತಾಗಿ ಕಾಣ್ತಿದೆ. ಅದು ಸೂಳೆಕೆರೆಯಿಂದ ಅಲ್ಲಿ ಮುಗಿಸ್ಕೊಂಡು ಫೋಟೋ ಶೂಟ್ ಮಾಡೋರು ಇಲ್ಲಿ ಬಂದುಬಿಡ್ಬೇಕು. ಒಳ್ಳೆ ಪಿಕ್ಗಳು ಬರ್ತಾವೆ ಮಾತ್ರ ಇಲ್ಲಿ.